ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 6th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 6ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಾ ಇದೀವಿ. ದ ಪೋಯಮ್ ಇಸ್ ಇರುವೆಯ ಪಯಣ ಆರ್ ಇರುವೆ. ಇರುವೆ ಅಂದ್ರೆ ಆಂಟ್, ಪಯಣ ಅಂದ್ರೆ the journey of an ant. So before that, take a textbook, wear earphones, sit in a quiet place. We'll start with the lesson. ಇರುವೆಯ ಪಯಣ. ಈ ಪದ್ಯವನ್ನು ಬರೆದವರು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಇರುವೆ ಇರುವೆ ಬಾಯಲ್ಲಿ, ಆ್ಯಂಡ್ ಪ್ಲೀಸ್ ಕಮ್ ಹಿಯರ್. ಯಾವ್ಯಾವ ಊರು ನೋಡಿದ್ದಿ? ವಿಚ್ ಆರ್ ದ ಪ್ಲೇಸಸ್ ದಟ್ ಯು ಹ್ಯಾವ್ ಸೀನ್? ಯಾವ್ಯಾವ ಊರಲ್ಲಿ ಏನೇನು ಕಂಡಿ? ವಾಟ್ ಆ್ಯಂಡ್ ಆಲ್ ಯು ಸಾ in the places. So in which places, what and all you saw? ಯಾವ್ಯಾವ ಊರಲ್ಲಿ, in which places, ಏನೇನ್ ಕಂಡಿ, what and all you saw. ಈಗ ಎಲ್ಲಿಗೆ ಹೊರಟಿದ್ದಿ? Now where are you going? Where are you leaving now? ಬಾಗಿಲ ಸಂದು ಗೋಡೆಯ ಬಿರುಕು. ಬಾಗಿಲ ಸಂದು, ಬಾಗಿಲು ಅಂದ್ರೆ ಡೋರ್, ಸಂದು ಅಂದ್ರೆ ದ ಕಾರ್ನರ್ ಆಫ್ ದ ಡೋರ್. ಗೋಡೆಯ ಬಿರುಕು, ಗೋಡೆ ಅಂದ್ರೆ ವಾಲ್, ಬಿರುಕು ಅಂದ್ರೆ ಇಟ್ಸ್ ಅ ಕ್ರ್ಯಾಕ್, ದ ಕ್ರ್ಯಾಕ್ ಇನ್ ದ ವಾಲ್. ಬೆಲ್ಲದ ಡಬ್ಬಿ, ಬೆಲ್ಲ ಅಂದ್ರೆ ಜಾಗ್ರಿ, ಡಬ್ಬ ಅಂದ್ರೆ ಬಾಕ್ಸ್, ಅಂಡ್ ದ ಜಾಗ್ರಿ ಬಾಕ್ಸ್. ಹಿತ್ಲು ತಿಂಡಿ ಇರೋ ಹುಡುಗನ ಜೇಬು. ಓಕೆ, ಹಿತ್ಲು ಅಂದ್ರೆ ದ ಬ್ಯಾಕ್ ಸೈಡ್ ಆಫ್ ದ ಹೌಸ್. ತಿಂಡಿ ಇರೋ ಹುಡುಗನ ಜೇಬು, ದ ಪರ್ಸನ್, ದ ಬಾಯ್ ಹೂ ಇಸ್ ಹ್ಯಾವಿಂಗ್ ಅ ತಿಂಡಿ, ಹೂಸ್ ಹ್ಯಾಸ್ ಅ ಸ್ನ್ಯಾಕ್ ಅಂಡ್ ಇಸ್ ಅ ಜೇಬು ಇನ್ ದ ಪಾಕೆಟ್. ಹಾಲಿನ ಪಾತ್ರೆ ಸುತ್ತಲೂ. ಸೊ ಇವನ್ ದ ಸರೌಂಡಿಂಗ್ ಆಫ್ ಅ ಮಿಲ್ಕ್ ವೆಸಲ್. ಹಾಲು ಅಂದ್ರೆ ಮಿಲ್ಕ್, ಪಾತ್ರೆ ಅಂದ್ರೆ ವೆಸಲ್, ಹಾಲಿನ ಪಾತ್ರೆ ಇಸ್ ಅ ಮಿಲ್ಕ್ ವೆಸಲ್, ಸುತ್ತಲೂ ಅಂದ್ರೆ ಸರೌಂಡಿಂಗ್. ಒಂದೊಂದೂರು ಒಂದೊಂದು ಥರ. ಸೊ ಒನ್ ಪ್ಲೇಸ್, ಎವ್ರಿ ಪ್ಲೇಸ್ ಇಸ್ ಅ ಡಿಫ್ರೆಂಟ್. ಒಂದೊಂದು ಊರು, ಎವ್ರಿ ಪ್ಲೇಸ್ ಇಸ್ ಅ ಡಿಫ್ರೆಂಟ್, ಒಂದೊಂದು ಥರ, ಇಟ್ಸ್ ಅ ಡಿಫ್ರೆಂಟ್ ವೆರೈಟಿ. ಬಸ್ಸೇ ಇಲ್ಲದ ಊರಿಗೆ ನಡ್ಕೊಂಡು ಹೋಗೇ ಬಂದಿದ್ದೀನಿ. ಸೊ ದೆರ್ ಇಸ್ ಅ ಬಸ್ಸೇ ಇಲ್ಲದ ಊರಿಗೆ. ಫಾರ್ ಫ್ಯೂ ಪ್ಲೇಸಸ್ ದೆರ್ ಈಸ್ ನೋ ಬಸ್. ಓಕೆ, ಫಾರ್ ದೋಸ್ ಪ್ಲೇಸಸ್ ಐ ಹ್ಯಾವ್ ಗಾನ್ ಬೈ ವಾಕ್ ಆ್ಯಂಡ್ ಐ ಕೇಮ್ ಬ್ಯಾಕ್. ನಡ್ಕೊಂಡು ಹೋಗೇ ಬಂದಿದ್ದೀನಿ. ಐ ವೆಂಟ್ ಬೈ ವಾಕ್ ಆ್ಯಂಡ್ ಐ ಕೇಮ್ ಬೈ ವಾಕ್. ಚಪ್ಪಲಿ ಇಲ್ಲದೆ ಕಾಲ್ಗೆ, ದಟ್ ವಿದೌಟ್ ಅ ಸ್ಲಿಪ್ಪರ್ ಟು ಮೈ ಫೀಟ್ ಅಂತ ದಟ್ ಆಂಟ್ ವಿಲ್ ಸೇ. ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ. ಸಕ್ಕರೆ ಬಂಡೆ ಅಂದರೆ ದ ರಾಕ್. ವಿಚ್ ಕೈಂಡ್ ಆಫ್ ಅ ರಾಕ್? ಶುಗರ್ ರಾಕ್. ಬೆಲ್ಲದ ಬೆಟ್ಟ, ಮೌಂಟೇನ್. ಬೆಟ್ಟ ಇಸ್ ಅ ಮೌಂಟೇನ್, ಬಂಡೆ ಇಸ್ ಅ ರಾಕ್, ಬೆಟ್ಟ ಇಸ್ ಅ ಮೌಂಟೇನ್. ಸೊ ಜಾಗ್ರಿ ಮೌಂಟೇನ್. ಹಾಲಿನ ಲೋಟದ ಬಾವಿ. ಹಾಲಿನ ಲೋಟ ಇಸ್ ಅ ಟಂಬ್ಲರ್. ಹಾಲಿನ ಲೋಟ, ದ ಮಿಲ್ಕ್ ಟಂಬ್ಲರ್ ಇಸ್ ಲೈಕ್ ಅ ಬಾವಿ, ದ ವೆಲ್, ದ ಮಿಲ್ಕ್ ಟಂಬ್ಲರ್ ವೆಲ್. ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ. ಐ ವೆಂಟ್ ಅರೌಂಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ದಿಸ್ ವಾಟ್ ದ ಆಂಟ್ ಇಸ್ ಸೇಯಿಂಗ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್ ಪೋಯಮ್, ವೆರಿ ಈಸಿ. ವಿಲ್ ಸೇ ದ ಪೋಯಮ್. ಇರುವೆ ಬಾಯಲ್ಲಿ ಯಾವ್ಯಾವ ಊರು ನೋಡಿದ್ದಿ? ಯಾವ್ಯಾವ ಊರಲ್ಲಿ ಏನೇನು ಕಂಡಿ? ಈಗ ಎಲ್ಲಿ ಹೊರಟಿದ್ದಿ? ಬಾಗಿಲ ಸಂದು ಗೋಡೆ ಬಿರುಕು, ಬೆಲ್ಲದ ಡಬ್ಬ ಹಿತ್ಲು. ತಿಂಡಿ ಇರೋ ಹುಡುಗನ ಜೇಬು, ಹಾಲಿನ ಪಾತ್ರೆ ಸುತ್ತಲೂ. ಒಂದೊಂದೂರು ಒಂದೊಂಥರ, ಬಸ್ಸೇ ಇಲ್ಲದ ಊರ್ಗೆ ನಡ್ಕೊಂಡು ಹೋಗೇ ಬಂದಿದ್ದೀನಿ, ಚಪ್ಪಲಿ ಇಲ್ಲದೆ ಕಾಲ್ಗೆ. ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ, ಹಾಲಿನ ಲೋಟದ ಬಾವಿ. ಸುತ್ತ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ. ಸೊ ದಿಸ್ ಇಸ್ ಅ ಪೋಯಮ್, ಇರುವೆಯ ಪಯಣ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂಡ್ ಎಂಜಾಯ್ಡ್ ದ ಪೋಯಮ್. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಅ ಮೇಲ್ ಟು yashaswikannadavaani@gmail.com. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. You will gain the knowledge by sharing the knowledge. It's not mandatory that you have to share only the poem. You can also teach your friends. So thank you so much. ಮತ್ತೊಂದು ಲೆಸನ್ ಆರ್ ಪೊಯಮ್ ಜೊತೆಗೆ ಐ ಮೀಟ್ ಯು ಆಲ್ ವೆರಿ ಸೂನ್ ಅಂತ ಹೇಳ್ತಾ ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book.
the one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.